ಹರೇ ಕೃಷ್ಣ. ಮೊದಲನೇ ಭಾಗ. ಹಿಂದೆ ಈ ಕಾಶಿ ಕ್ಷೇತ್ರದ ಸ್ವಲ್ಪ ದೂರದಲ್ಲಿ ಶಿವಶರ್ಮ ಅಂತ ಒಬ್ಬ ಪಂಡಿತ ಇದ್ದಾನೆ. ಆತನಿಗೆ ಮಹಾನ್ ಮೇಧಾವಿ, ವೇದಗಳನ್ನೆಲ್ಲ ಕರಗತ ಮಾಡಿಕೊಂಡು ತುಂಬ ಪಂಡಿತನಾಗಿ ಅತ್ಯದ್ಭುತವಾದಂತಹ ಕಂಠಸ್ವರದಿಂದ ಹಾಡುಗಳನ್ನು ಹೇಳ್ತಾ ಕೀರ್ತನೆ ಮಾಡುತ್ತಾ ರಾಜನಿಗೂ ಕೂಡ ಸೇವೆ ಸಲ್ಲಿಸ್ತಾ ವಿದ್ಯಾರ್ಥಿಗಳು ಶಿಷ್ಯರುಗಳನ್ನು ಕೂಡ ಇಟ್ಕೊಂಡು ಜೀವನ ನಡೆಸ್ತಾ ಇರ್ತಾನೆ. ಹೀಗಿರ್ಬೇಕಾದ್ರೆ ಈ ಶಿವಶರ್ಮ ಒಮ್ಮೆ ಕಾಶಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಕೆಲವು ತಿಂಗಳ ಕಾಲ ಆ ಗಂಗಾ ನದಿಯ ತೀರದಲ್ಲೇ ಇದ್ದು ಪ್ರತಿದಿನ 3 ಹೊತ್ತು ಕೂಡ ಮಣಿಕರ್ಣಕ ಘಾಟ್ನಲ್ಲಿ ಅಂದರೆ ಆ ಸ್ಥಾನದಲ್ಲಿ ಸ್ನಾನ ಮಾಡಿ 3 ಹೊತ್ತು ಅಲ್ಲಿಂದ ಗಂಗೆಯನ್ನು ಹಿಡ್ಕೊಂಡು ಬಂದು ಶಿವನ ಲಿಂಗದ ಮೇಲೆ ಅಂದರೆ ಶ್ರೀ ವಿಶ್ವನಾಥನ ಕಾಶಿ ವಿಶ್ವನಾಥನ ಲಿಂಗದ ಮೇಲೆ ಹಾಕಿ ಸ್ತುತಿ ಮಾಡಿ ಪೂಜೆ ಮಾಡಿ ಅದನ್ನು ಸ್ಮರಣೆ ಮಾಡ್ತಿರ್ತಾನೆ. ಹೀಗೆ 1-2 ತಿಂಗಳ ಕಾಲ ಆತ ಗಂಗೆಯಲ್ಲಿ ಸ್ನಾನ ಮಾಡಿ ಧ್ಯಾನ ಮಾಡಿ ಸಂಧ್ಯಾವಂದನೆ ಎಲ್ಲ ಮಾಡಿ ಪ್ರಾಣ ಬಿಡ್ತಾನೆ. ಅಲ್ಲೇನೆ ಪ್ರಾಣ ಬಿಟ್ಟ ಕೂಡಲೇ ಅವನನ್ನು ಕರ್ಕೊಂಡು ಹೋಗಲಿಕ್ಕೆ ಸಾಕ್ಷಾತ್ ಶಿವದೂತರೇ ಅಲ್ಲಿಗೆ ಬರ್ತಾರೆ. ಆ ಶಿವದೂತರು ಹೇಳ್ತಾರೆ, ಶಿವಶರ್ಮ, ನಿನ್ನ ಸಮಯ ಬಂದಾಗಿದೆ. ಈಗ ನೀನು ತುಂಬ ಒಳ್ಳೆಯ ಪುಣ್ಯ ಕಾರ್ಯಗಳನ್ನು ಮಾಡಿದ್ದೀಯ, ನಡಿ ಬ್ರಹ್ಮಲೋಕಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಅವನನ್ನು ಪುಷ್ಪಕ ವಿಮಾನದಲ್ಲಿ ಕೂರಿಸೋಕ್ಕೆ ಮುಂಚೆ ಶಿವಶರ್ಮ ಹೇಳ್ತಾನೆ, 1 ನಿಮಿಷ ಟೈಮ್ ಕೊಡಿ ಅಂತ ಹೇಳಿ ಆ ಪುಷ್ಪಕ ವಿಮಾನವನ್ನು 3 ಪ್ರದಕ್ಷಿಣೆ ಹಾಕಿ ನಂತರ ಅದರೊಳಗಡೆ ಕೂತ್ಕೊತಾನೆ. ಅಯ್ಯ ಸ್ವಾಮಿ, ನೀವುಗಳು ಯಾರು? ನೀವು ನೋಡಲಿಕ್ಕೆ ತುಂಬ ಸುಂದರವಾಗಿದ್ದೀರ, ತುಂಬ ಮಹಾನರಾಗಿ ಕಾಣಿಸ್ತಿದ್ದೀರ, ದೈವಿ ಸಂಭೂತರಾಗಿದ್ದೀರ, ಯಾರು ನೀವು ಅಂತ ಕೇಳ್ತಾರೆ. ಶಿವಶರ್ಮ, ನನ್ನ ಹೆಸರು ಪುಣ್ಯಶೀಲ, ಈತನ ಹೆಸರು ಬಂದು ಸುಶೀಲ ಅಂತ ಹೇಳಿ. ನಮ್ಮ ಕೆಲಸ ಏನು ಅಂದರೆ ಶಿವನ ಭಕ್ತರು ಧಾರ್ಮಿಕರು ಎಲ್ಲೆಲ್ಲಿರ್ತಾರೋ ಅವರ ಒಳ್ಳೆಯ ಗುಣಗಳನ್ನು ನೋಡಿಕೊಂಡು ಅವರ ಸಮಯ ಬಂದಾಗ ಕೈಲಾಸಕ್ಕೆ ಕರ್ಕೊಂಡು ಹೋಗೋದೇ ನಮ್ಮ ಕೆಲಸ ಅಂತ ಹೇಳ್ತಾರೆ. ನಾನು ತುಂಬ ಭಾಗ್ಯವಂತ ಅಂತ ಹೇಳಿ ಶಿವಶರ್ಮ ತುಂಬ ಖುಷಿ ಬೀಳ್ತಾನೆ. ಹಾಗೆಯೇ ಹೊರಡುತ್ತೆ, ಮೇಲಕ್ಕೆ ಏರುತ್ತೆ ವಿಮಾನ. ಆವಾಗ ಶಿವಶರ್ಮ ಹೇಳ್ತಾನೆ, ಅಯ್ಯ, ನಾನು ಇದುವರೆಗೂ ತುಂಬ ಸ್ಥಳಗಳನ್ನು ಭೇಟಿ ಮಾಡಿರಲಿಲ್ಲ, ಆದರೆ ಕಾಶಿಗೆ ಬಂದೆ, ಇಲ್ಲೇ ಪ್ರಾಣ ಬಿಟ್ಟೆ. ಈ ಸುತ್ತಲಿರುವಂತಹ ದೇವಾಲಯಗಳು ಯಾವುದಿವು ಅಂತ ಕೇಳ್ತಾನೆ. ಆಗ ಪುಣ್ಯಶೀಲ ಹೇಳ್ತಾನೆ, ನೋಡಪ್ಪ, ಇವಾಗ ನಾನು ಕಾಣ್ತಾ ಇದೆಯಲ್ಲ, ಆಕಾಶದಿಂದ ಹಾರ್ತಾ ಇರ್ತಾರೆ, ಕೆಳಗಡೆ ಬಗ್ಗೆ ನೋಡ್ತಾರೆ, ಅಲ್ಲೊಂದು ಲೋಕ ಕಾಣುತ್ತೆ. ಅಲ್ಲಿ ಕೆಲವು ವ್ಯಕ್ತಿಗಳೆಲ್ಲ ಓಡಾಡ್ತಾ ಇರ್ತಾರೆ, ದೈತ್ಯಾಕಾರರಿರ್ತಾರೆ. ಅಯ್ಯ, ಯಾರಪ್ಪ ಇವೆಲ್ಲ ಅಂತ ಕೇಳಿದಾಗ ಪುಣ್ಯಶೀಲ ಹೇಳ್ತಾನೆ, ಇದು ರಾಕ್ಷಸ ಲೋಕ. ಇಲ್ಲಿರುವಂಥವ್ರು ರಾಕ್ಷಸರು. ಒಂದು ಕಾಲದಲ್ಲಿ ಇವರು ಕೆಟ್ಟ ಕೆಲಸ ಮಾಡಿ ಅದಕ್ಕೆ ತಕ್ಕಂತೆ ಕರ್ಮಗಳನ್ನು ಅನುಭವಿಸಿ ಈಗ ರಾಕ್ಷಸರಾಗಿ ಹುಟ್ಟು ಬಂದು ಇಲ್ಲಿದ್ದಾರೆ, ಈ ಲೋಕದಲ್ಲಿದ್ದಾರೆ. ಇವರು ನಂತರ ನೆಕ್ಸ್ಟ್ ಜನ್ಮದಲ್ಲಿ ಶಿವನ ಆಲಯಗಳಲ್ಲಿ ಅಥವಾ ಬೇರೆ ಯಾವುದೇ ದೇವಾಲಯಗಳಲ್ಲಿ ಪರಿಚಾರಕರಾಗಿ ಕಸ ಗುಡಿಸೋದಾಗಲಿ, ಪಾತ್ರೆ ತೊಳೆಯೋದಾಗಲಿ, ದೇವಾಲಯವನ್ನು ಸ್ವಚ್ಛ ಮಾಡುವುದಾಗಲಿ, ಹೂ ಕಟ್ಟಿಕೊಳ್ಳುವುದಾಗಲಿ ಈ ಕೆಲಸಗಳನ್ನು ಮಾಡ್ತಾರೆ. ಕಾರಣ ಇವರೊಂದು ರಾಕ್ಷಸರಾಗಿದ್ದರು. ಫಸ್ಟು ಕೆಲಸ ಮಾಡಿ ನಂತರ ರಾಕ್ಷಸರಾಗಿ ಹುಟ್ಟಿ ತಮ್ಮ ಜೀವಿತವನ್ನು ಪ್ರಾಯಶ್ಚಿತ ಮಾಡ್ಕೋಬೇಕು ಅಂತ ಹೇಳಿ ಭಗವಂತನ ಸೇವೆ ಮಾಡಬೇಕು ಅಂತ ಹೇಳಿ ದೇವಾಲಯದಲ್ಲಿ ಅವರು ಸೇವಕರಾಗಿ ಸೇವೆ ಸಲ್ಲಿಸಿ ನಂತರ ಅವರು ಒಳ್ಳೆಯ ಜನ್ಮವನ್ನು ಪಡ್ಕೊಂಡು ಮತ್ತೆ ಕಾಶಿ ಕ್ಷೇತ್ರದಲ್ಲಿ ಹುಡ್ತಾರೆ ಅಂತ ಹೇಳ್ತಾರೆ. ಓಹೋ, ಹೌದಾ ಅಂತ ಹೇಳ್ತಾನೆ. ಇದು ಬಂದು ರಾಕ್ಷಸರ ಲೋಕ. ಇನ್ನು ಸ್ವಲ್ಪ ದೂರಕ್ಕೆ ಬರ್ತಾರೆ, ಅಲ್ಲಿ ಇನ್ನೊಂದು ಲೋಕ ಕಾಣುತ್ತೆ. ಆವಾಗ ಶಿವಶರ್ಮ ಕೇಳ್ತಾನೆ, ಅಯ್ಯ ಮಹಾನುಭಾವ, ಇದು ಯಾವ ಲೋಕ ಅಂತ ಹೇಳ್ತಾರೆ. ಇದು ಕಿಂ ಪುರುಷರ ಲೋಕ ಅಂತ ಹೇಳ್ತಾರೆ. ಇವರೆಲ್ಲ ಕೂಡ ಒಂದು ಕಾಲದಲ್ಲಿ ದುರ್ನಡತೆಯಿಂದ ದುಷ್ಕರ್ಮಗಳಿಂದ ಕೆಟ್ಟ ಕೆಲಸ ಮಾಡಿದ್ದಾರೆ. ರಾಕ್ಷಸರಷ್ಟು ಕೆಟ್ಟ ಕೆಲಸ ಅಲ್ಲ, ಬಟ್ ಇರೋದರಲ್ಲಿ ಸ್ವಲ್ಪ. ಹಾಗಾಗಿ ಇವ್ರಿಗೆ ಈ ಜನ್ಮ ಬಂದಿದೆ. ಕಿಂಪುರುಷರು ಅಂದರೆ ಡೆಮಿಗಾಡ್ಸ್, ಅಂದರೆ ಮೈಯೆಲ್ಲ ಅವ್ರಿಗೆ ಮನುಷ್ಯರಾಗಿರ್ತಾರೆ,
ತಲೆ ಮಾತ್ರ ಪ್ರಾಣಿಗಳ ಅಥವಾ ಪಕ್ಷಿಗಳ ತಲೆ ಇರುತ್ತೆ. ಇಲ್ಲ ಮಾನವನ ದೇಹ ಹುಲಿಯ ಮುಖ, ಇಲ್ಲ ಮಾನವನ ದೇಹ ಹದ್ದಿನ ಮುಖ, ಈ ಥರ. ಹಾಗಾಗಿ ಇವರನ್ನು ಕಿಂಪುರುಷರು ಅಂತ ಕರೀತಾರೆ. ಅಯ್ಯ ಇವರು ಈ ಜನ್ಮದಲ್ಲಿ ಕಿಂಪುರುಷರಾಗಿದ್ದಾರೆ. ಮುಂದೆ ಬರುವ ಜನ್ಮದಲ್ಲಿ ಅವರು ದೇವಾಲಯದ ಹತ್ತಿರವಿರುವಂತಹ ಕೊಳಗಳು, ಕಲ್ಯಾಣಿಗಳು, ಸರೋವರಗಳನ್ನು ಸ್ವಚ್ಛ ಮಾಡುವಂತಹ, ದೇವಾಲಯದ ಗೋಪುರಗಳನ್ನು ಸ್ವಚ್ಛ ಮಾಡುವಂತಹ ಕೆಲಸಗಳನ್ನು ಮಾಡಿಕೊಂಡು ತಮ್ಮ ಜೀವಿತವನ್ನು ಕೃತಾರ್ಥವನ್ನಾಗಿ ಮಾಡಿಕೊಂಡು ಮತ್ತೆ ಇನ್ನೊಂದು ಜನ್ಮದಲ್ಲಿ ಕಾಶಿಗೆ ಬಂದು ನೆಲೆಸಿರುವಂತ ಆಗ್ತಾರೆ ಅಂತ ಹೇಳ್ತಾರೆ. ನಂತರ ಅವರಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆ ಮುಂದೆ ಹೋಗ್ತಾ ಅಲ್ಲಿಗೆ ಕಿಂಪುರುಷ ಲೋಕ ಮತ್ತು ರಾಕ್ಷಸರ ಲೋಕವನ್ನು ದಾಟಿಕೊಂಡು ಮುಂದಕ್ಕೆ ಬರ್ತಾ ಇರ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ತುಂಬ ಪ್ರಕಾಶಮಾನವಾಗಿರುವಂಥವನು, ತುಂಬ ಸುಂದರವಾಗಿರ್ತಾನೆ, ಬೆಳ್ಳಗಿರ್ತಾನೆ, ಒಳ್ಳೆ ಐಸ್ ಇದ್ದಂಗೆ, ಪೌಡ್ರ್ ಇದ್ದಂಗೆ ಕಲರ್ ಇರ್ತಾನೆ. ಅವನು ಒಳ್ಳೆ ಎತ್ತರವಾಗಿರ್ತಾನೆ, ಬಿಳಿ ವರ್ಣ, ಮುಗುಳ್ನಗೆ ನಗುತ್ತಾ ಇರುವಂಥದ್ದು. ಅವನ ಕಿರೀಟ ಕೂಡ ಫಳ 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 ಹೊಳಿತಾ ಇರುತ್ತೆ. ಆತ ಬಂದು, ಶಿವಶರ್ಮ ಬಂದೆಯ, ಒಳ್ಳೆಯದಾಯಿತು, ನೀನು ಬ್ರಹ್ಮಲೋಕಕ್ಕೆ ಹೋಗ್ತಿದ್ದೀಯಾ, ಒಳ್ಳೆಯದಾಗಲಿ ನಿನಗೆ ಅಂತ ಹೇಳಿಬಿಟ್ಟು ಆ ವ್ಯಕ್ತಿ ಹೊರಟೋಗ್ತಾನೆ. ಶಿವಶರ್ಮನಿಗೆ ಆತನನ್ನು ನೋಡಿ ಕುತೂಹಲ ಉಂಟಾಗುತ್ತೆ. ಅಯ್ಯ ಯಾರು ಈ ವ್ಯಕ್ತಿ ಅಂತ ಕೇಳಿದಾಗ ಆತ ಯಮಧರ್ಮರಾಯ ಅಂತ ಹೇಳ್ತಾರೆ. ಆಶ್ಚರ್ಯ ಆಗುತ್ತೆ, ಇದೇನಿದೆ? ಅಯ್ಯ ಯಮಧರ್ಮ ಅಂತಂದರೆ ನನ್ನ ಪರಿಕಲ್ಪನೆಯಲ್ಲಿ ಕಪ್ಪು ಮೈಯುಳ್ಳ, ಕಪ್ಪು ವರ್ಣದಲ್ಲಿರ್ತಾನೆ, ಹಾಗೆ ತುಂಬ ದಪ್ಪಕ್ಕಿರ್ತಾನೆ, ಅವನ ಕಿರೀಟವೆಲ್ಲ ವಕ್ರವಾಗಿರುತ್ತೆ, ಕಿವಿನಲ್ಲಿರುವಂಥ ವಾಲೆಗಳೆಲ್ಲನೂ ದೊಡ್ಡದಾಗಿರುತ್ತೆ, ಕೈನಲ್ಲಿ ಪಾಶ ಇಟ್ಕೊಂಡಿರ್ತಾನೆ, ದೊಡ್ಡ ದೊಡ್ಡ ಮೀಸೆ ಇರ್ತೈತೆ, ದೊಡ್ಡ ಹೊಟ್ಟೆ ಇರ್ತೈತೆ, ಎಮ್ಮೆ ಮೇಲೆ ಕೂತ್ಕೊಂಡು ಬರ್ತಾನೆ ಅಪ್ಪ, ಕೋಣದ ಮೇಲೆ ಕೂತ್ಕೊಂಡು ಬರ್ತಾನೆ ಹಾಗೆ ಅಂತ ನಾನು ಕೇಳಿದ್ದೀನಿ. ಆದರೆ ಈ ವ್ಯಕ್ತಿ ಯಮನಂತೆ ಕಾಣಿಸ್ತಿಲ್ಲ, ನೋಡಲಿಕ್ಕೆ ತುಂಬ ಸೌಮ್ಯವಾಗಿ ಕಾಣಿಸ್ತಾನೆ, ಕರುಣಾಮಯಿ ಥರ ಕಾಣಿಸ್ತಿದ್ದಾನೆ, ನನಗೆ ಯಾಕೋ ಡೌಟ್ ಬರ್ತಾ ಇದೆ ಅಂತ ಹೇಳ್ತಾರೆ. ಆಗ ಆ ಪುಣ್ಯಶ್ವರರು ಹೇಳ್ತಾನೆ, ಶಿವಶರ್ಮ, ಯಮರಾಯನಿಗೆ 2 ರೂಪ. ಒಂದು ಸಮವರ್ತಿ, ಅಂದರೆ ಯಾರು ಪಾಪಕರ್ಮಗಳನ್ನು ಮಾಡಿರ್ತಾರೋ ಅವರಿಗೆ ಭಯ ಹುಟ್ಟಿಸಲೆಂದೇ ಆತ ವಿಕಾರವಾದಂತಹ ಕ್ರೂರ ರೂಪದಲ್ಲಿ ಕಾಣಿಸ್ತಾನೆ. ಆದರೆ ಯಾರು ಧರ್ಮ ಮಾರ್ಗದಲ್ಲಿ ನಡ್ಕೊಂಡು ಪುಣ್ಯದ ಕೆಲಸವನ್ನು ಮಾಡಿರ್ತಾರೋ ಅವರಿಗೆ ಈ ಸುಂದರವಾದಂಥ ರೂಪದಲ್ಲಿ ಕಾಣಿಸ್ತಾನೆ ಅಂತ ಹೇಳ್ತಾರೆ.